ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಡೀಪ್ ನೆಕ್ಕು ಬ್ರಾಡ್ ಹೆವಿ ಬ್ರಾಡ್ ಇರೋ ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಬ್ರಾಡ್ ಜಾಸ್ತಿ ಇದ್ದಾಗ ನೆಕ್ಕು ಕಡಿಮೆ ತಗೋಬೇಕಾ ಜಾಸ್ತಿ ತಗೋಬೇಕಂತ ಕನ್ಫ್ಯೂಸ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಈ ಬ್ಲೌಸವ್ರಿಗೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ. ಇದು ಪರ್ಫೆಕ್ಟಾಗಿ ಡೋರಿ ಇಲ್ಲ ಅಂದ್ರೂ ಕರೆಕ್ಟಾಗಿ ಕುತ್ಕೊಳುತ್ತೆ ಇವ್ರಿಗೆ. ಇವಾಗ ಫುಲ್ ವೇಸ್ಟ್ನ ತೊಗೊಳ್ತೀನಿ. ಫುಲ್ ವೇಸ್ಟ್ ಬಂದು 33.5 ಇದೆ. 33.5 ಇದೆ. ಇದನ್ನು ನಾವು ಈ ರೀತಿ ಟೇಪ್ ಇರುತ್ತಲ್ಲ, ಈ ರೀತಿಯಾಗಿ 4 ಭಾಗ ಮಾಡ್ಕೊಬೋದು. ನೋಡಿ, ಈ ರೀತಿಯಾಗಿ ಭಾಗ ಮಾಡ್ಕೊಂಡಾಗ ನಮಗೆ 8 ಕಾಲು 1 ಗೀಟ್ ಸಿಗುತ್ತೆ. 1 ಗೀಟ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. 8ವರೆಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿಂದ 2-2.25 ಇಂಚ್ವರೆಗೂ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಆಯಿತಾ? ಇವಾಗ ಲೆಂತು, ಡೀಪು, ಸೈಡು ಎಲ್ಲ ಒಂದೇ ಸರಿ ತೊಗೊಳ್ತೀನಿ. ನೋಡಿ ಎಷ್ಟು ಕಡಿಮೆ ಮಾರ್ಜಿನ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ 2.5 ಇದೆ. ಬ್ಯಾಕ್ ಡೀಪ್ 2.5. ನೋಡಿ, ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ ಸ್ಟಿಚ್ಚಿಂಗಿಗೆ ನಮಗೆ ರೆಡಿ ಇಲ್ಲಿಂದ ಇಲ್ಲಿ ಲೈನಿಂಗ್ ಆಗಲಿ ಅಥವಾ ಎಮ್ಮಿಂಗ್ ಆಗಲಿ ಪೈಪಿಂಗ್ ಆಗಲಿ ಕೊಟ್ಟಾಗ ನಮಗೆ ಈ ವಿಡ್ತ್ ಬರುತ್ತೆ. ಇಲ್ಲಿ ನಾವು ಈ 2 ಇದಿದೆಯಲ್ಲ ಡಾಟು, ಅದನ್ನು ಸೆಂಟರ್ ಮಾಡಿಕೊಂಡು ಇದನ್ನು ನೋಡಿಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಆಯಿತಾ? ನೆಕ್ಸ್ಟ್ ಬಂದು ಸೈಡು. ನೋಡಿ, ಈ ಸೈಡು ಈ ಬ್ಯಾಕ್ ಏನಿದೆಯಲ್ಲ, ಈ ಬ್ಯಾಕ್ನ ಈ ರೀತಿಯಾಗಿ ಇಟ್ಕೊಂಡು ಈ ಸ್ಲೀವ್ ಮತ್ತು ಸೈಡ್ ಜಾಯಿಂಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಲೆಂತು ಒತ್ತಿದ್ರೆ ನೀವು ಹಾಗೆ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿಂದ ಈ ಡಾಟ್ ಇಟ್ಟಿರ್ತೀವಲ್ಲ ಅಲ್ಲಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. 13 ಇಂಚಿದೆ. 13 ಇಂಚು ಅರ್ಧ ಇಂಚ್ ಸೇರಿ ನಾನು 13ವರೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 13ವರೆಗೆ ನೀವು ಬರ್ಕೊಳ್ಳಿ. ಬೇಕಂದರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಅಲ್ಲಲ್ಲೇ ನೀವು ಬರ್ಕೊಂಬಿಡಿ. ಆವಾಗ ನಿಮಗೆ ಕನ್ಫ್ಯೂಸ್ ಅನ್ನೋದು ಆಗಲ್ಲ. ಈ ರೀತಿಯಾಗಿ ಸ್ಟ್ರೇಟ್ ಲೈನು. ನೋಡಿ, ಇದು 2 ಬ್ಲೌಸು. ಅದರಲ್ಲಿ ಒಂದು ಪ್ರಿನ್ಸ್ ಕಟ್ಟು ಮಾಡಬೇಕಂತ ಹೇಳಿದ್ದಾರೆ. ಇದೇ ಮೆಜರ್ಮೆಂಟಲ್ಲಿ ಒಂದು ಪ್ರಿನ್ಸ್ ಕಟ್ಟು, ಒಂದು ನಾರ್ಮಲ್. ಓಕೆ, ಈಗ ಇಷ್ಟು ತೊಗೊಂಡ್ವಿ. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಚೆಕ್ ಮಾಡ್ಕೋಬೇಕು. 5.5 ಇದೆ. 5.5 ಇದೆ. 5ವರೆಗೆ ನಾವು ಸ್ಟ್ರೇಟಾಗಿ ಒಂದು ಮಾರ್ಕ್ನ ಹಾಕ್ಕೋಬೇಕು. ಸ್ಟ್ರೇಟಾಗಿ 5ವರೆಗೆ ಮಾರ್ಕ್ ಮಾಡ್ಕೋಬೇಕು. ಏನು, ಇಲ್ಲಿ 5.5. ಇವಾಗ ಈ 5ವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿ 2 ಕಡೆ ಯಾವ್ದು ಕಡೆ ಇದಾದ್ರೂ ನೀವು ಮಾರ್ಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. 9.5 ಇದೆ. ಆಯಿತಾ? ಈ 9ವರೆಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 9.5 ಅಂತ ಬರ್ಕೊಂಡಿದ್ದೀನಿ. ನೀವು ಈ ಥರ ಇರುವಾಗ ಬರ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಈಗ ಈ ಬ್ಲೌಸ್ದು ನೆಕ್ಕನ್ನು ನಾನು ಎಷ್ಟು ತೊಗೊಳ್ತೀನಿ ಅಂತ ಹೇಳಿದ್ರೆ 3 ಇಂಚು ನೆಕ್ ತೊಗೋತೀನಿ ಬ್ರಾಡ್. ನೋಡಿ, ಇಲ್ಲಿ 3 ಇಂಚ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು 3.25 ತೊಗೋತಾ ಇದ್ದೀನಿ. ಇಲ್ಲಿ 3 ಇಂಚು, ಇಲ್ಲಿ 3.25 ತೋರಿಸ್ತೀನಿ. ಈ ಮೆಜರ್ಮೆಂಟ್ ಅವ್ರಿಗೆ ಇದೇ ರೀತಿಯಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ದಪ್ಪ ಇದ್ದಾರೆ ಮತ್ತು ಅಗಲ ಬೆನ್ನಿರೋದ್ರಿಂದ ನಾವು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಆಯಿತಾ? ಇಲ್ಲಿಂದ ಒಂದು ಸ್ವಲ್ಪ ಶೇಪ್ನ ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ. ಈಗ ತೋರಿಸ್ತೀನಿ. ನಿಮಗೆ ಕನ್ಫ್ಯೂಸ್ ಆದರೆ ಈ ಬ್ಯಾಕು ಶೋಲ್ಡ್ರು ಟೈಟ್ ಏನು ಮಾಡ್ತೀವಲ್ಲ ಅಲ್ಲಿಂದ ಈ ರೀತಿಯಾಗಿ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಬಂದಿದೆ. ಆದರೆ ಇಲ್ಲಿ ಎಮಿಂಗ್ ಹೋಗಿರುತ್ತಲ್ಲ, ಅದಕ್ಕೋಸ್ಕರ ನೀಟಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಬಂದಿದೆ. ಇಲ್ಲಿ 3.25, ಇಲ್ಲಿ 3 ತೊಗೋಬೋದಾ ತೊಗೋಬಾರ್ದಾ? ಖಂಡಿತ ತೊಗೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಶೋಲ್ಡ್ರ್ ಪಟ್ಟಿ ಅನ್ನೋದು ಚಿಕ್ಕದಾಗುತ್ತಾ ಬರುತ್ತೆ, ಅದನ್ನು ನಾವು ನೋಡ್ಕೋಬೇಕು. ಇಲ್ಲಿ ಸ್ಟಿಚಿಂಗಿಗೆ 1/4 ಇಂಚನ್ನ ಬಿಡ್ತಾಯಿದ್ದೀನಿ. 1/4 ಇಂಚನ್ನ ಬಿಟ್ಟು ನೀವು ಎಷ್ಟು ಮಾರ್ಜಿನ್ ಹಿಡಿತೀರಾ ಅಷ್ಟೇ ಬಿಟ್ಕೊಳ್ಳಿ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟಿದೆ ಅಂತ. ನೋಡಿ, 6 ಇಂಚಸ್ ಇದೆ. ಇವ್ರಿಗೆ 6 ಇಂಚಸ್ ಬೇಕಾಗುತ್ತೆ. ಯಾಕಂದರೆ ಇವ್ರದ್ದು ದೊಡ್ಡ ಸೈಜ್ ಆಗಿರೋದ್ರಿಂದ, ಅಂದರೆ ಬೆನ್ನಿನ ಅಗಲ ಜಾಸ್ತಿ ಬೇಕಾಗಿರೋದ್ರಿಂದ 6 ಇಂಚಿಗೆ ನಾನು ತೊಗೊಂಡಿದ್ದೀನಿ.
ಇದಾದಮೇಲೆ ಆರ್ಮೋಲ್ನ ನಾವು ನೋಡ್ಕೋಬೇಕು. ನಾನು ಯಾವಾಗಲೂ ಸ್ಲೀವ್ನ ಫಸ್ಟ್ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಸ್ಲೀವ್ ಕರೆಕ್ಟಾಗಿ ಕಟ್ಟಿಂಗ್ ಮಾಡಿಕೊಂಡು ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ. ಇಲ್ಲಿ ನಾನು 1.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ 1.5ಗೆ ಮಾರ್ಕ್ ಮಾಡಿಕೊಂಡು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಟೇಪ್ನ ಈ ರೀತಿಯಾಗಿ ಅರ್ಧ ಇಟ್ಕೊಂಡು ಇಲ್ಲಿಂದ ನೀವು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ರೆಂಚ್ ಕರು ಸ್ಕೇಲ್ನಲ್ಲೂ ಮಾಡ್ಕೋಬೋದು ನೋಡಿ. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಕೊಂಡು ಈಗ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡಿಕೊಂಡು ತೋರಿಸ್ತೀನಿ. ನಾವೇನು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವ ಅದ್ರ ಸುತ್ತ ಟೇಪ್ನ ಸುತ್ತ ಅಳತೆ ತೊಗೋಬೇಕು. 8.5 ಇದೆ ನೋಡಿ. ಹೀಗೆ ಟೇಪ್ನ ಇಟ್ಕೊಂಡು ನಿಧಾನವಾಗಿ ಈ ರೀತಿಯಾಗಿ ತಿರುಗಿಸ್ಬೇಕು. ಇಲ್ಲಿ ಬಂದು 8 ಇಂಚಸ್ ಬರ್ತಾಯಿದೆ. ಈಗ ನಾವೇನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸರಿ ಚೆಕ್ ಮಾಡ್ಕೋಬೇಕು ನೋಡಿ. ಸರಿ ಬರಲಿಲ್ಲ ಅಂದರೆ ನಾವೇನೋ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಆಗುತ್ತೆ. ಆವಾಗ ನಾವು ಚೇಂಜಸ್ನ ಮಾಡ್ಕೋಬೇಕು ನೋಡಿ. 1/4 ಇಂಚ್ ಜಾಸ್ತಿ ಬರ್ತಾಯಿದೆ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ 1/4 ಇಂಚ್ ಡೌನ್ನ ಮಾಡ್ಕೊಳ್ತಾ ಇದ್ದೀನಿ. ಡೌನ್ ಮಾಡಿಕೊಂಡು ಇಲ್ಲಿ 9.5 ಚೆಸ್ಟು ಏನು ಮೇಲೆ ತಗೊಂಡಿದ್ದೀವಲ್ಲ 1/4 ಇಂಚನ್ನ ಈ ರೀತಿಯಾಗಿ ಇಳಿಸ್ಕೊಂಡಿದ್ದೀನಿ. ಈಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಮಾರ್ಕ್ ಮೇಲೆ ಈ ರೀತಿಯಾಗಿ ನೋಡಿ. ಸ್ವಲ್ಪ ಕೂಡ ನಾನೇನು ಮಾಡಿಲ್ಲ, ಪಾಯಿಂಟ್ ಕರೆಕ್ಟಾಗಿ ಕುತ್ಕೊಳ್ತು. ಇಷ್ಟೇ ಬ್ಲೌಸ್ ಕಟ್ಟಿಂಗಲ್ಲಿ ಸ್ವಲ್ಪ ಟೆಕ್ನಿಕ್ನ ಫಾಲೋ ಮಾಡಬೇಕು. ಅದರಿಂದ ನಮಗೆ ಇಲ್ಲಿ ಬ್ರಾಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ 1 ಪಾಯಿಂಟ್ ನಿಮಗೆ ಒಳಗಡೆ ತೊಗೊಂಡ್ರೂ ತೊಂದರೆ ಇಲ್ಲ, ನೀಟಾಗಿ ಬರುತ್ತೆ ಫಿನಿಶಿಂಗ್. ಕೈ ದಪ್ಪ ಇರೋದ್ರಿಂದ ನಾನು ನೋಡಿ ಇಲ್ಲಿಂದ ನಾನು ನಿಮಗೆ ಆರ್ಮೋಲ್ ಕೂಡ ಚೆಕ್ ಮಾಡಿ ನೋಡಿ. 8.5 ಕರೆಕ್ಟಾಗಿದೆ. 8.5 ಟೇಪಲ್ಲಿ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಕರೆಕ್ಟಾಗಿ 8.5 8.25 1 ಗೀಟ್ ಬಂದಿದೆ, ತೊಂದರೆ ಇಲ್ಲ. ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನಾವು ಮಾಡ್ಕೋಬೋದು ಆಯಿತಾ. ಇಷ್ಟೇ, ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋತೀನಿ. ಕೆಲವು ಬ್ಲೌಸ್ಗಳದ್ದು ಮೆಜರ್ಮೆಂಟು ಕಟ್ಟಿಂಗ್ ಮಾಡಿ ಮಾಡಿ ನಮಗೆ ರೂಢಿಯಾಗಿರೋದ್ರಿಂದ ಅದನ್ನೇ ನಾವು ನೀಟಾಗಿ ಫಾಲೋ ಮಾಡಿದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆರ್ಮೋಲ್ ರಿಂಕಲ್ಸ್ ಅಲ್ಲಿ ಬರಲ್ಲ. ಮೇಯ್ನ್ ಆರ್ಮೋಲ್ ಕರೆಕ್ಟಾಗಿ 5 ಮುಕ್ಕಾಲು ತೊಗೊಂಡಿದ್ದೀವಿ, 1/4 ಇಂಚನ್ನ ಡೌನ್ ಮಾಡ್ಕೊಂಡಿದ್ದೀವಿ ಆಯಿತಾ. ಇದನ್ನು ಇಟ್ಕೊಂಡು ಬ್ಯಾಕ್ನ ಕಟ್ಟಿಂಗ್ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಬ್ಯಾಕ್ ಮಾತ್ರ ಕಟ್ಟಿಂಗ್ ಮಾಡ್ಕೋಬೋದು. ನೀವು ಯಾವ ಕಡೆನಾದರೂ ಹಾಕ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಇಟ್ಕೊಳ್ಳಿ ನೋಡಿ. 1/4 ಇಂಚು ಬೇಕೇ ಬೇಕಾಗುತ್ತೆ. ಇವ್ರು ದಪ್ಪ ಇರಲಿ ಸಣ್ಣ ಇರಲಿ 1/4 ಇಂಚನ್ನ ನಾವು 3 ಇಂಚ್ ತೊಗೊಂಡ್ರೂ ನಾವು ಈ 1/4 ಇಂಚ್ ಅನ್ನೋದನ್ನ ತೊಗೋಬೇಕಾಗುತ್ತೆ ಆಯಿತಾ. ಇಲ್ಲಿಂದ ಸ್ಟ್ರೇಟಾಗಿ ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ರಾಸ್ ಆದರೂ ನಿಮಗೆ ಕಟ್ಟಿಂಗ್ ಶೇಪ್ ಅನ್ನೋದು ಹೋಗ್ಬಿಡುತ್ತೆ. ನೋಡ್ಕೊಳ್ಳಿ, ನೋಡಿಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನು ಸ್ವಲ್ಪ ಕ್ರಾಸ್ನ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ಸ್ಟಿಪ್ಗೆ ಬೇಕಂದರೆ ಈ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ, ಅಥವಾ ಯಾವುದೇ ವೆಯ್ಟ್ ಬೇಕಂದರೆ ನೀವು ವೆಯ್ಟ್ನ ಇಟ್ಕೋಬೋದು ಆಯಿತಾ. ಇಲ್ಲಿಂದ ನಾನು ಸ್ವಲ್ಪ ಸ್ಟ್ರೇಟಾಗಿ ಅರ್ಧ ಬರೋವರೆಗೂ ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಈಗ ಇದೆರಡೂ ಸೇರಿಸಿ ಈ ಥರ ನ್ಯಾಚ್ನ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ ಅಷ್ಟೇ ನ್ಯಾಚ್ನ ಹಾಕ್ಕೊಂಡು ಈಗ ನನಗೆ ಬ್ಯಾಕ್ ಯೂಸ್ ಆಗಲ್ಲ, ಬ್ಯಾಕ್ನ ತೆಗೆದ್ಬಿಡ್ತೀನಿ. ತೆಗೆದ್ಬಿಟ್ಟು ಇಲ್ಲಿ ನಾವು ಫಾರ್ಮುಲಾ ಬೇಕಂದರೆ ಜಸ್ಟ್ ಕರೆಕ್ಟಾಗಿ ಇಲ್ಲ ಅಂದಾಗ ಮಾತ್ರ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಈ ಬ್ಲೌಸವ್ರಿಗೆ ನನಗೆ ಮೆಜರ್ಮೆಂಟ್ ಗೊತ್ತಿರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಫಾರ್ಮುಲಾ ಯೂಸ್ ಮಾಡಲ್ಲ. 3ಕ್ಕೆ 1 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದೇ ಬ್ಲೌಸ್ಗಳನ್ನ ನಾನೇ ಸ್ಟಿಚ್ ಮಾಡಿರೋದ್ರಿಂದ ಅವ್ರಿಗೆ ಚೆಸ್ಟ್ ಪಾಯಿಂಟ್ ಅನ್ನೋದು ಡಾಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿರುತ್ತೆ. ಹಾಗಾಗಿ ಇವಾಗ ನೋಡಿ ಇಲ್ಲೇನು ಸೈಡ್ ಇರುತ್ತಲ್ಲ ಅದನ್ನು ನಾನು ಇಲ್ಲಿ ಅರ್ಧ ಇಂಚ್ ಸ್ಟಿಚಿಂಗಿಗೆ
ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ತುಂಬ ಟೇಪ್ ಏನು ಫ್ರಂಟ್ಗೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಈ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಇವ್ರಿಗೆ ಸ್ವಲ್ಪ ನೆಕ್ನ ಚೇಂಜ್ ಮಾಡಬೇಕಾಗಿದೆ, ಹಂಗಾಗಿ ಈ ನೆಕ್ನ ಕೊಡ್ತಾಯಿದ್ದೀನಿ, ಆಯಿತಾ. ನೆಕ್ಸ್ಟು ಇಲ್ಲಿಂದ ಇದೇ ರೀತಿಯಾಗಿ ಇಲ್ಲೇನಿರುತ್ತೆ ಇದನ್ನೇ ಫಾಲೋ ಮಾಡೋದು. ಆಲ್ಮೋಸ್ಟು ನಾನು ವಿಡಿಯೋ ಮಾಡಿಲ್ಲ ಅಂದರೆ ಟೇಪ್ಗಿಂತ ಜಾಸ್ತಿ ಬಟ್ಟೆಯಲ್ಲೇ ಮೆಜರ್ಮೆಂಟ್ ಮಾಡಿ ಕಟ್ಟಿಂಗ್ನ ಮಾಡ್ತೀನಿ. ಅದು ತುಂಬ ಈಸಿ ಅದರ ಟೆಕ್ನಿಕ್, ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ನೀವು ಇಲ್ಲಿಂದ ಇಲ್ಲಿ ಡಾಟ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಸ್ಟಿಚಿಂಗ್ ಪಾಯಿಂಟ್ ಬಿಟ್ಟು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ಈ ಮೆಜರ್ಮೆಂಟವ್ರಿಗೆ 2.5 ತೊಗೊಳ್ತಾ ಇದ್ದೀನಿ, 1 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸರಿ ಚೆಕ್ ಕೊಡೋದಾದರೆ ನೋಡಿ 11 ಇದೆ, 3 ಕಾಲಿದೆ, 3 ಕಾಲಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು 10ವರೆಗೂ ತೊಗೋಬೋದು. ನೋಡಿ ಈ 10ವರೆಗೆ ತೊಗೊಂಡು ಇಲ್ಲಿಂದ 3ವರೆಗೂ ತೊಗೋಬೋದು. ಏನು ಡಿಫ್ರೆನ್ಸ್ ಅನ್ನೋದಿರಲ್ಲ, ಅಷ್ಟೇ ಡಿಫ್ರೆನ್ಸು. ಇದು ಉದ್ದ ಬಂದರೆ ಇಲ್ಲಿ ಚಿಕ್ಕದಿರುತ್ತೆ. ಇದನ್ನೇನು ಇದು ರಾಂಗ್ ಇದೆ ಆ ಥರದ್ದೆಲ್ಲ ನೀವೇನು ಅಂದ್ಕೋಬೇಡಿ. ಕಾಲಿಂಚು ನಿಮಗೆ ಈ ರೀತಿಯಾಗೂ ನೀವು ಮಾರ್ಕ್ನ ಮಾಡ್ಕೋಬೋದು. ಇಷ್ಟೇ, ಫ್ರಂಟ್ ಅನ್ನೋದು ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡಿದ್ದೀವಿ. ಮತ್ತು ಡಾಟ್ ಮೆಜರ್ಮೆಂಟೆಲ್ಲ ನಾನು ತೋರಿಸ್ತೀನಿ. ಮತ್ತು ಬೆಲ್ಟೆಲ್ಲ ನಿಮಗೆ ಗೊತ್ತೇ ಇರೋ ಥರ ಪೀಸಲ್ಲಿ ಏನಿರುತ್ತೆ ಅದನ್ನು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಜಸ್ಟ್ ಹಿಂಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು. ಆಮೇಲೆ ಇವಾಗ ಶೇಪ್ ಎಲ್ಲ ತೆಗ್ದಿದ್ದೀವ ಇಲ್ವಾ ಅಂತ ಫಸ್ಟೇ ಒಂದು ಸರಿ ಚೆಕ್ ಮಾಡಿಬಿಡ್ಬೇಕು. ಸ್ವಲ್ಪ ಕನ್ಫ್ಯೂಸ್ ಆದರೆ ನಿಮಗೆ ಇದಕ್ಕೆ ಶೇಪ್ ತೆಗ್ದಿಲ್ಲ ಅಲ್ವಾ, ಸ್ಟ್ರೇಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಒಂದು ಸ್ಟ್ರೇಟ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ಇಲ್ಲಿಂದ ಬೇಕಾದರೂ ಶೇಪ್ಗೆ ಮಾರ್ಕ್ ಅಂತ ಮಾಡ್ಕೊಳ್ಳಿ. ಇವಾಗ ನಾನು ನೋಡಿ ಈ ಡಾಟ್ ಈ ಮೂರೂ ಈ ಥರ ಸೇರಿಸ್ಬಿಟ್ಟು ಇಲ್ಲಿಂದ ಇಲ್ಲಿ ಸ್ವಲ್ಪ ನೋಡಿ ಇದಿರುತ್ತಲ್ಲ ಸ್ವಲ್ಪ ಕ್ರಾಸಾಗಿ ಮಾಡ್ಕೋಬೇಕು ನಾವು. ಯಾವಾಗಲೂ ಇಲ್ಲಿ ಪಾಯಿಂಟ್ ಇರುತ್ತೆ ನೋಡಿ, ಈ ಥರ ಕ್ರಾಸಾಗಿ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬಂದ್ಬಿಡುತ್ತೆ. ಇಲ್ಲೂ ಕೂಡ ಅಷ್ಟೇ ಈ ರೀತಿಯಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಇದು ಡಾಟಿಂಗ್ ಹಿಡಿತೀವಲ್ಲ ಈ ರೀತಿಯಾಗಿ ಮಾರ್ಕಿಂಗ್ ಬರುತ್ತೆ. ಆದರೆ ಸೆಂಟ್ರ್ ಪಾಯಿಂಟಿಗೆ ನಾನು ಮ್ಯಾಚ್ ಹಾಕ್ತಾಯಿದ್ದೀನಿ. ಇಲ್ಲಿಗಿಂತ ಇದು ಜಾಸ್ತಿ ಇರುತ್ತೆ, ಇದು ಕಡಿಮೆ ಇರುತ್ತೆ, ಅದನ್ನು ಸಹ ನಾವು ನೋಡ್ಕೋಬೇಕು. ಇಲ್ಲಿ ನೋಡಿ ಈ ಮೇಯ್ನು ಫ್ರಂಟು ಶೇಪು ಮರ್ತೋಗ್ಬಿಡ್ತೀರ. ಇದನ್ನು ನೋಡಿಕೊಂಡು ನೀವು ಈ ರೀತಿ ಮಾರ್ಕಿಂಗ್ನ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ ಅಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಇಷ್ಟು ಬ್ರಾಡ್ ತೊಗೋಬೋದು, ಖಂಡಿತ ತೊಗೋಬೋದು. ಇದನ್ನು ಬೇಕಾದ್ರೆ ಇನ್ನು ಕಡಿಮೆನೂ ಮಾಡ್ಕೋಬೋದು. ಆದರೆ ಇವ್ರದ್ದು ಶೋಲ್ಡ್ರ್ ದೊಡ್ಡದಿರೋದ್ರಿಂದ ನಮಗೆ ಈ 3 ಇಂಚಸ್ ಅಂದರೆ ಅವ್ರಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಇದನ್ನು ಫಾಲೋ ಮಾಡಿದ್ದೀನಿ. ಹಾಕಿ ಟ್ರಯಲೆಲ್ಲ ಮಾಡಿದ ಮೇಲೆ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅನ್ನೋದನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. ತುಂಬ ಜನಕ್ಕೆ ನಾನು ಈ ಮೆಜರ್ಮೆಂಟ್ನ ಫಾಲೋ ಮಾಡ್ತೀನಿ. ಯಾವ್ಯಾವ ಬ್ಲೌಸ್ ಹೇಳಿದ್ದೀನಿ ನಾನು ಆಲ್ರೆಡಿ, ಎಷ್ಟೊಂದು ಜನಕ್ಕೆ ಈ ಥರ ಫಾಲೋ ಮಾಡ್ತೀನಿ ಅಂತ. ನನಗೂ ಕೂಡ ನನ್ನ ಬ್ಲೌಸಲ್ಲೂ ಕೂಡ ನಾನು 3 ಮತ್ತು 2.5 5.5 ತೊಗೊಂಡು ಕೂಡ ನಾನು ಈ ಕಟಿಂಗ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಶೋಲ್ಡ್ರ್ ಡ್ರಾಪ್ ಕೂಡ ಆಗಲ್ಲ, ಯಾಕಂದರೆ ಇಲ್ಲಿ ಶೋಲ್ಡ್ರ್ ಪಟ್ಟಿ ಚಿಕ್ಕ ತೊಗೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.